ಸ್ನೇಹಿತರೆ, ಇವತ್ತು ಗ್ರ್ಯಾನ್ಯೂಸ್ ಇಂಡಿಯಾ ನೋಡೋಣ. ಓಕೆ, ಇದು ನಮಗೆ 10% ಫಾಲ್ ಆಗಿದೆ. ಏನಕ್ಕೆ ಫಾಲ್ ಆಗಿದೆ ಅಂತ ನೋಡೋಣ ಈಗ. ಓಕೆ, ಈಗ ನೋಡೋದಾದರೆ ನಾವು 10% ಫಾಲ್ ಆಗಿದೆ. ಹೈದರಾಬಾದ್ ಫ್ಯಾಕಲ್ಟೀಸಲ್ಲಿ ನಮಗೆ ಅಬ್ಸರ್ವೇಷನ್ ಕೊಟ್ಟಿದೆ. US ರೆಗ್ಯುಲರಿಟಿ ನಮಗೆ ಅಬ್ಸರ್ವೇಷನ್ ಕೊಟ್ಟಿದೆ. ಸೊ ಅಬ್ಸರ್ವೇಷನ್ ಕೊಟ್ಟಿರೋದಕ್ಕೆ ನಮಗೆ 10% ಫಾಲನ್ ಆಗಿದೆ. ಓಕೆ, ಇದು ಎಲ್ಲರಿಗೂ ಗೊತ್ತಿರೋ ನ್ಯೂಸೇ. ಇಲ್ಲ ನೀವು ಗೂಗಲ್ ಹೊಡೆದ್ರೆ ಸಿಗತ್ತೆ. ಇದು ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ. ಆದರೆ ಈಗ ನಾವು ಟೆಕ್ನಿಕಲ್ಸಲ್ಲಿ ಈ ಸ್ಟಾಕನ್ನ ಅಬ್ಸರ್ವ್ ಮಾಡೋಣ. ನೋಡಿ, ಈಗ ನಾವು ಗ್ರ್ಯಾನ್ಯೂಸ್ ಇಂಡಿಯಾನ ಒಂದು ಚಾರ್ಟ್ ನೋಡ್ತಿದ್ವಿ. ಟೆಕ್ನಿಕಲ್ಸ್ನ ಪೂರ್ತಿ ಟೆಕ್ನಿಕಲ್ಸ್ ಅಬ್ಸರ್ವ್ ಮಾಡೋದಕ್ಕೆ ನಮಗೆ ಫಾಲ್ ಅನ್ನೋದು ಸ್ಟಾರ್ಟ್ ಆಗಿದೆಯಲ್ವಾ. ನಮಗೆ ಎಲ್ಲಿ ನಮ್ಮ ಬೈಯಿಂಗ್ ಎಲ್ಲಿದೆ ಅಂತ ನಾವು ನೋಡಬೇಕಾದ್ರೆ ಫಸ್ಟು ಮಂತ್ಲಿ ಎತ್ಕೋಬೇಕು. ಮಂತ್ಲಿ ನೋಡಿದಾಗ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಯಾವುದೇ ಒಂದು ಸ್ಟಾಕದು. ಓಕೆ ನೋಡಿ, ಈಗ ಬಂದಿರೋ ಬ್ಯಾಡ್ ನ್ಯೂಸ್ಗೆ ನಮಗೆ ಈ ಒಂದು ಏರಿಯಾನ ಟಚ್ ಮಾಡುತ್ತೆ. ಇನ್ನೂ ಡೌನ್ ಆದರೆ ಆಶ್ಚರ್ಯ ಪಡೆಯೋ ಅವಶ್ಯಕತೆ ಇಲ್ಲ. ಈ ಒಂದು ಏರಿಯಾ ನಾನೇನು ಮಾರ್ಕ್ ಮಾಡ್ತಿದ್ದೀನಿ, ಈ ಒಂದು ಏರಿಯಾಗೆ ಬರುತ್ತೆ. ಬಂದ ಮೇಲೆ ನಾವು ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಮಾಡಿ ನಂತರ ಆ ಪೊಸಿಷನ್ ಏನು ಬೇಕಾದ್ರೆ ತೆಗೆದುಕೊಳ್ಳೋಣ. ನಮಗಾದರೆ ಈ ಒಂದು ಏರಿಯಾವರೆಗೂ ಬಂದರೆ ಹ್ಯಾಪಿ. ಇಲ್ಲಿಂದ ಇದು ಹೆವಿ ಬಾಟಮ್ ಔಟ್ ಆಗುತ್ತೆ. ಈ ಒಂದು ಏರಿಯಾಗೆ ಬಂದರೆ ನೋಡೋಣ. ಇಲ್ಲಿ ಬಂದಾಗೆ ಮೂಮೆಂಟ್ ಗೊತ್ತಾಗತ್ತೆ ನಮಗೆ. ಈ ಒಂದು ಮೂಮೆಂಟ್ ಬಂದರೆ ನಮ್ಗೆ ಒಳ್ಳೆಯದೇ. ಯಾಕೆಂದರೆ ಆ ಥರ ಒಂದು ಕಂಪ್ನಿಗೆ ಒಂದು ರಿಮಾರ್ಕ್ಸ್ ಬರೋದು ಈ ಫಾರ್ಮಾ ಕಂಪ್ನಿಗಳಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ನಮಗೆ ಚೀಪ್ ರೇಟಲ್ಲಿ ಸಿಗುತ್ತೆ. ಅದು ರಿಸಾಲ್ವ್ ಮಾಡ್ಕೊತಾರೆ. ಟೈಮ್ ಬೇಕು ಸ್ವಲ್ಪ. ಆ ಟೈಮಲ್ಲಿ ಪೇಷನ್ಸ್ ಇರಲ್ವಲ್ಲ ಜಾಸ್ತಿ ಜನಕ್ಕೆ. ಸೊ ಸೆಲ್ ಮಾಡಾಕ್ತಾರೆ. ಸೊ ಈಗ ನಮ್ಮ ಏರಿಯಾ ಬರೋದಕ್ಕೆ ವೆಯ್ಟ್ ಮಾಡೋಣ. ಈ ಒಂದು ಏರಿಯಾ ಬಂದಾಗ ಇಂಟಿಮೇಟ್ ಮಾಡಿ ಇಲ್ಲಿಂದ ಎಷ್ಟು ಫಾಲ್ ಆಗುತ್ತೆ ನೋಡಿಕೊಂಡು ಅಬ್ಸರ್ವೇಷನ್ನಲ್ಲಿ ನಾವು ಒಳ್ಳೆ ಪ್ರೈಸಲ್ಲಿ ಎಂಟ್ರಿ ಆಗೋಣ. ನಮ್ಮ ಚಾನಲ್ ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ಬಾಟಮ್ ಔಟಲ್ಲಿ ತುಂಬ ಸ್ಟಾಕ್ಸು ನಾನು ನಿಮಗೆ ರೆಫರ್ ಮಾಡಿದ್ದೀನಿ. ಈ ಥರ ಸ್ಟಾಕ್ಸ್ ಬಾಟಮ್ ಔಟ್ ಆಗಿದೆ, ಅಬ್ಸರ್ವ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಇದೆ ಅಂದರೆ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಸ್ವಲ್ಪ ಪ್ರೀವಿಯಸ್ ವೀಡಿಯೋಸ್ ನೋಡಿ. ಸೊ ನಿಮಗೆ ಏನೋ ಒಂದು ಅನುಕೂಲ ಆಗುತ್ತೆ. ಈ ಸ್ಟಾಕ್ ಆದರೆ ಮಾತ್ರ ನಿಮಗೆ ಈ ಒಂದು ಏರಿಯಾ ಬರೋದಕ್ಕೆ ವೆಯ್ಟ್ ಮಾಡಿ. ಈ ಒಂದು ಏರಿಯಾ ಬರ್ಬೋದು, ಬಟ್ ಈ ಒಂದು ಏರಿಯಾದಲ್ಲಿ ನಮಗೆ ಬೈಯಿಂಗ್ ಇದೆ. ಈ ಬೈಯಿಂಗನ್ನ ಯಾವ ಥರ ಕ್ಲಿಯರ್ ಮಾಡ್ಕೊಳ್ಳುತ್ತೆ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.